ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕಾಪಾಡಲಿ ಅಂತ ಕೇಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ನೋಡಿ. ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಭಾನುವಾರ, ಸೂರ್ಯನ ಆಧಿಪತ್ಯ ಇರತಕ್ಕಂಥ ದಿನ. ಮೊದಲು ಬೆಳಗ್ಗೆ ಸರಿಸುಮಾರು 9 ಗಂಟೆ ಅಥವಾ 9:30ವರೆಗೂ ಕೂಡ ಪುಬ್ಬ ನಕ್ಷತ್ರವಿರುತ್ತೆ. ಪ್ರಿಸೈಸಾಗಿ ಹೇಳಬೇಕು ಅಂದರೆ 9:30ವರೆಗೂ, ಅಂದರೆ ನಿಖರವಾಗಿ ಹೇಳಬೇಕು ಅಂದರೆ 9:30ವರೆಗೂ ಕೂಡ ಪುಬ್ಬ ನಕ್ಷತ್ರ, ಪೂರ್ವ ಫಲ್ಗುಣಿ ನಕ್ಷತ್ರ, ಶುಕ್ರ ನಕ್ಷತ್ರ ಇರುತ್ತೆ. ಈ ದಿನದಂದು ಭಾನುವಾರ ಯಾವತ್ತೇ ಈ ಒಂದು ನಕ್ಷತ್ರ ಬರಲಿ, ಇವತ್ತು ನೆಕ್ಸ್ಟ್ ಡೇ ಯಾವತ್ತಾದರೂ ಭಾನುವಾರ ಉತ್ತರ ಫಲ್ಗುಣಿ ನಕ್ಷತ್ರ ಬಂತು ಅಂದಾಗ ನಿಜವಾಗ್ಲೂ ಏನಾದರೂ ಮೊಕದ್ದಮೆಗಳು ಎದುರಿಸ್ತಾ ಇದ್ದರೆ, ಮೊಕದ್ದಮೆಗಳು ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸಮಸ್ಯೆಗಳು, ನಾನು ಗೆಲ್ತೀನಿ, ನಮ್ಮ ಕಡೆ ನ್ಯಾಯ ಇದೆ, ಆದರೂ ಕೂಡ ಗೆಲ್ಲಕ್ಕಾಗ್ತಾ ಇಲ್ಲ, ಹಲವಾರು ಮೆಲಸ್ಟೈಸ್ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ಈ ಒಂದು ಸರಳ ವಿಧಾನವನ್ನು, ಈ ಮರದ ಎಲೆಯನ್ನು ತಗೊಂಬಂದು ನಿಮ್ಮ ಬಳಿಯಲ್ಲಿ ಇಟ್ಕೊಳ್ಳಿ. ನೋಡಿ ಚಮತ್ಕಾರವಾಗಿ ಹೇಗೆ ವರ್ಕ್ ಆಗ್ತದ ಹೇಗೆ ಅಂತಕ್ಕಂಥ ವಿಚಾರಗಳನ್ನು ನೋಡ್ಕೊಳ್ಳಿ. ಕೊನೆಯ ಭಾಗದಲ್ಲಿ ತಿಳಿಸ್ತೀನಿ ಅದು ಯಾವ ಮರದ ಎಲೆಯನ್ನು ತಗೊಂಬರಬೇಕು. ಕೇವಲ ಎಲೆ ನೋಡೋಣ ಅದು ಅಷ್ಟು ಕೆಲಸ ಮಾಡುತ್ತಾ ಗುರುಗಳೇ ಅಂತಕ್ಕಂಥವ್ರು ಮಾಡಿ ಖಂಡಿತ ಆಗ್ತದೆ. ಮೊದಲು ಇದನ್ನ ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಭಾನುವಾರ ಈ ದಿನ ಸಪ್ತಮಿ ತಿಥಿ ಇರತಕ್ಕಂಥದ್ದು, ಶುಕ್ಲ ಪಕ್ಷ, ಸಿದ್ಧಿ ಯೋಗ ಇರತಕ್ಕಂಥ ಸಮಯ, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರತಕ್ಕಂಥದ್ದು. ಚಂದ್ರ ಪುಬ್ಬ ನಕ್ಷತ್ರದಲ್ಲಿ 9 ಗಂಟೆ 30 ನಿಮಿಷದವರೆಗೂ ಸಂಚಾರವನ್ನು ಮಾಡಿ ತದನಂತರ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡುತ್ತೆ. ಚಂದ್ರ ಸಿಂಹ ರಾಶಿಯಲ್ಲಿರ್ತಕ್ಕಂಥದ್ದು. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ 5 ಗಂಟೆ 33 ನಿಮಿಷದಿಂದ 7 ಗಂಟೆ 15 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 29 ನಿಮಿಷದಿಂದ 2 ಗಂಟೆ 10 ನಿಮಿಷದವರೆಗೂ. ಗುಳಿಕ ಕಾಲ ಇದು ಕೂಡ ಸಂಜೆ 3 ಗಂಟೆ 32 ನಿಮಿಷದಿಂದ 5 ಗಂಟೆ 33 ಸಂಜೆಯವರೆಗೂ. ಸ್ನೇಹಿತರೆ, ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ತಿಳ್ಕೊಳ್ಳೋಣ. ಇವತ್ತಿನ ದಿನ ಸಂಜೆ 5 ಗಂಟೆ 30 ನಿಮಿಷದಿಂದ 6 ಗಂಟೆ 25 ನಿಮಿಷ ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಸಹಿತವಾಗಿ ಇದು ಕೂಡ ಬೆಳಗ್ಗೆ 10 ಗಂಟೆ 3 ನಿಮಿಷದಿಂದ 10 ಗಂಟೆ 58 ನಿಮಿಷ. ಸ್ವಲ್ಪ ಸಂಚಾರ ಅಥವಾ ಬೇರೆ ಕಾರ್ಯಗಳನ್ನು ನೋಡಬೇಕಾದ್ರೆ ಸ್ವಲ್ಪ ಎಚ್ಚರದಿಂದ ಇರತಕ್ಕಂಥದ್ದು ಒಳ್ಳೆಯದು. ಚಂದ್ರ ಮೊದಲು ಪೂರ್ವ ಫಲ್ಗುಣಿ ನಕ್ಷತ್ರ, ಶುಕ್ರ ನಕ್ಷತ್ರ, ತದನಂತರ ಸೂರ್ಯ ನಕ್ಷತ್ರ. ನೋಡೋಣ ಮೇಷರಾಶಿಯವ್ರಿಗೆ ಹೇಗಿರುತ್ತೆ ಈ ದಿನ. ನೋಡಿ, ಮೇಷರಾಶಿಯವ್ರಿಗೆ ಸ್ವಲ್ಪ ಈ ದಿನ ಬಿಡಪ್ಪ ಒಂದಷ್ಟು ಸುಖವಾಗಿ, ಅಂದರೆ ಆರಾಮಾಗಿರ್ಬೋದು ಅಂತ ಅಂದ್ಕೊಳ್ತೀರಾ, ಬಟ್ ನೆವರ್, ಖಂಡಿತವಾಗಿ ಆಗೋದಿಲ್ಲ. ಹಂಗೆ ಅಂದ್ಕೊಳ್ತೀರಾ ಅಷ್ಟೇ. ಮೇಷರಾಶಿಯವರು ಸ್ವಲ್ಪ ಆ್ಯಕ್ಟಿವ್ ಆಗಿ ಸಣ್ಣ ಒಂದು ಬದಲಾವಣೆ ಅಥವಾ ಒಂದು ಸಂಚಾರ ಇರತಕ್ಕಂಥ ಸಮಯ ಬಂದೇ ಬಿಡುತ್ತೆ ಮೇಷರಾಶಿಯವ್ರಿಗೆ. ವಾದ ವಿವಾದಗಳಲ್ಲಿ ಗೆಲುವು, ಕಮಿಷನ್ ಆಧಾರಿತವಾಗಿ ತಕ್ಕಂಥ ಹಣ, ಸಣ್ಣ ಟ್ರಾವೆಲಿಂಗ್ ಅಂತ ಕೂಡ ಕರೆದ್ವಿ, ಮಾತುಕತೆಗಳಲ್ಲಿ ಜಯ, ಇವೆಲ್ಲ ಮೇಷರಾಶಿಯವರಿಗೆ ಲಭ್ಯವಿದೆ ಮ್ಯಾಕ್ಸಿಮಮ್ ಇದೊಂದು ವಿಚಾರದಲ್ಲಿ. ಜೊತೆಗೆ ನೀವೇನಾದರೂ ಮಾರಾಟ ಮಾಡಬೇಕು, ಕೆಲವೊಂದು ವಿಚಾರ ಅಂದರೆ ಏನೋ ಮಾರಾಟ, ನಿಮ್ಮ ಕಾರೋ ಅಥವಾ ಬಂಗ್ಲೆನೋ ಅಥವಾ ಭೂಮಿನೋ ಮತ್ತೊಂದು ಮಾರಾಟ ಮಾಡ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿ ಲಾಭವಾಗ್ತದೆ. ಅಥವಾ ನಿಂತಿದೆ ಇವತ್ತು ಅಂತಕ್ಕಂಥವ್ರು ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಒದಗಿ ಬರ್ತಕ್ಕಂಥದ್ದು ಇರುತ್ತೆ. ಭೂಮಿಯ ವಿಚಾರ, ಸೈಟ್ ಸೇಲ್ಗಿಟ್ಟಿದ್ದೆ ನಡೆಯುತ್ತೆ, ಸೇಲ್ ಕಾಂಬಿನೇಷನ್ ಇದೆ ಚೆನ್ನಾಗಿ. ಯಾರು ಮೇಷರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಶುಭದ ದಿನದಲ್ಲಿ ಒಂದು ಕೂಡ ಈ ಥರದ ವಿಚಾರಗಳಿಗೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು, ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದಷ್ಟು ಕೂಡ ಶಿವನ ಪ್ರಾರ್ಥನೆ, ಸೂರ್ಯನಿಗೆ ಅರ್ಘ್ಯ ಪ್ರದಾನ, ಇವೆಲ್ಲ ಇನ್ನಷ್ಟು ಶುಭದ ಒಂದು ಸೂಚನೆಗಳನ್ನು ಈ ದಿನ ಮೇಷರಾಶಿಯವರಿಗೆ ಕೊಡುತ್ತೆ. ವೃಷಭ ರಾಶಿಯ ಫಲಾಫಲ ಹೇಗಿರುತ್ತೆ? ಸೊ ವೃಷಭ ರಾಶಿಯವರಿಗೆ
ನಾನು ಏನೋ ಮಾಡಬೇಕು ಅಂತ ಕೆಲಸಕ್ಕೆ ಹೊರಟಿರ್ತೀರ, ಬಟ್ ಅದು ಆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರಬಹುದು. ಹೆಚ್ಚಿನ ವಿಚಾರಗಳನ್ನು ಫ್ಯಾಮಿಲಿಯ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥ ಸಾಧ್ಯತೆ ಬರ್ತದೆ. ತಂದೆಯ ಹಣಕಾಸಿನ ವಿಚಾರದಲ್ಲಿ ಕೂಡ ನೀವು ಇದನ್ನು ಇನ್ವಾಲ್ವ್ಮೆಂಟ್ ಇರತಕ್ಕಂಥ ಒಂದು ದಿನವಾಗಿ ಪರಿಣಾಮವನ್ನು ಬೀರ್ತದೆ. ಮಾತಿನ ವಿಚಾರದಲ್ಲಿ ಸ್ವಲ್ಪ ಹಿಡಿತವನ್ನು ಸಾಧಿಸಬೇಕು. ಯಾಕೆಂದರೆ ಮಾತೆಲ್ಲ ಕೂಡ ನೀವು ಇವತ್ತು ಆಡೋದೆಲ್ಲ ಯಾವ ರೀತಿ ಇರುತ್ತೆ ಅಂದರೆ ಎಲ್ಲ ಒಂದು ಡಿಗ್ನಿಫೈಡ್ ಆಗಿರ್ತಕ್ಕಂಥ ಮಾತುಗಳು. ಅಂದರೆ ಅದರಲ್ಲೂ ಕೂಡ ನೀವು ಫಿಲ್ಟರ್ ಮಾಡಿ ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಯಾರು ವೃಷಭ ರಾಶಿಯಲ್ಲಿದ್ದೀರೋ ಆದಷ್ಟು ಕಾಳಜಿ, ಅಂದರೆ ಫ್ಯಾಮಿಲಿ, ಮಕ್ಕಳು, ಹಾಗೆ ಹಣಕಾಸಿನ ವಿಚಾರ, ಇದೆಲ್ಲ ಲೆಕ್ಕವನ್ನು ಹಾಕ್ತಕ್ಕಂಥ ದಿನ ಕೂಡ ಇದೆ ಆಗ್ತದೆ. ವೃಷಭ ರಾಶಿ ವ್ಯಾಪಾರ ವಹಿವಾಟುಗಳಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ಕಾಣ್ತಕ್ಕಂಥ ಸಮಯ. ಬಟ್ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿದೆ. ಹಾಗಾಗಿ ಆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಪ್ರೇರಣೆಯನ್ನು ಕುಟುಂಬಕ್ಕೆ ಕೊಡ್ತೀರಾ, ಮನೆಗೆಯನ್ನು ಕೊಡ್ತೀರಾ, ಆದರೂ ಕೂಡ ದಾಂಪತ್ಯದಲ್ಲಿ ಸಮಸ್ಯೆ ಕಾಡತಕ್ಕಂಥ ವಿಚಾರಗಳು ಬರುತ್ತೆ. ಅದಕ್ಕೆ ಸರಳವಾಗಿರ್ತಕ್ಕಂಥ ವಿಧಾನ, ನೀವು ಹನುಮಾನ್ ಚಾಲೀಸವನ್ನು ಪಠಣೆಯನ್ನು ಮಾಡಿ. ಸಾಧ್ಯವಾದರೆ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ಆಂಜನೇಯ ದೇವಸ್ಥಾನಗಳಿದ್ದರೆ ಭಾಳ ಮುಖ್ಯವಾಗಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನಿತರೆ ವಿಚಾರಗಳಲ್ಲಿ ಲಾಭವನ್ನು ಪಡಿತೀರಾ. ಶುಭವಿದೆ. ಅದೇ ರೀತಿಯಾಗಿ ಮಿಥುನ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡೋಣ. ನೋಡಿ, ಮಿಥುನ ರಾಶಿಯವರ ಫಲವನ್ನು ನೋಡಿದಾಗ ವಿಲ್ ಪವರ್ ಜಾಸ್ತಿ ಇರ್ತಕ್ಕಂಥ ದಿನ. ವಿಲ್ ಪವರ್ ಜಾಸ್ತಿ ಆಗಿಬಿಡುತ್ತೆ. ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತೀರಿ ಕೂಡ. ಆತುರದ ನಿರ್ಧಾರಗಳನ್ನು ಈ ದಿನ ಸ್ವಲ್ಪ ಕಡಿಮೆ ಮಾಡಬೇಕಷ್ಟೆ. ಭಾಳ ವಿಶೇಷವಾಗಿ ಎಲ್ಲ ಧೈರ್ಯದಿಂದ ಮುನ್ನೋಗ್ತಕ್ಕಂಥದ್ದು ಕೂಡ ಇರುತ್ತೆ. ರಾಜಕೀಯವಾಗಿರ್ತಕ್ಕಂಥ ಒಂದು ನಾಲೆಡ್ಜ್ ತುಂಬ ಜಾಸ್ತಿ ಇರುತ್ತೆ, ಪೊಟೆನ್ಷಿಯಾಲಿಟಿ ಜಾಸ್ತಿ ಇರುತ್ತೆ. ಯಾವುದೇ ಬಂದರೂ ಸಮಸ್ಯೆಗಳು, ಏನೇ ಬಂದರೂ ಸಮಸ್ಯೆಗಳು ಖಂಡಿತ ಅದನ್ನು ಸಾಲ್ವ್ ಮಾಡ್ತೀರಾ. ನಿಮ್ಮ ಪ್ರಯತ್ನದ ಮೂಲಕ ಈ ದಿನ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ಇದೆ. ವಿಲ್ ಪವರ್ ತುಂಬ ಜಾಸ್ತಿ ಇರ್ತಕ್ಕಂಥ ದಿನ, ಲಾಭದ ದಿನ, ಜೊತೆಗೆ ವ್ಯಾವಹಾರಿಕವಾಗಿ ಲಾಭವಿದೆ. ಖಂಡಿತ ಮಿಥುನ ರಾಶಿಯವ್ರಿಗೆ ಈ ದಿನ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ. ಖಂಡಿತ ಶುಭವಿದೆ. ಸಾಧ್ಯವಾದಷ್ಟು ಕೂಡ ಸೂರ್ಯನ ಆದಿತ್ಯ ಹೃದಯ ಮಂತ್ರವನ್ನು ಪಠಣೆಯನ್ನು ಮಾಡಿದ್ರೆ ಇನ್ನಷ್ಟು ಶುಭವಾಗ್ತದೆ. ಅಥವಾ ನಿಮ್ಗೆ ಅದು ಆಗಲಿಲ್ಲ ಗುರುಗಳೇ ಅಂತಕ್ಕಂಥವ್ರು ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದು ಸೂರ್ಯನಿಗೆ ಅಭಿಮುಖವಾಗಿ ಕೂತು ಓಂ ಭಾಸ್ಕರಾಯ ನಮಃ ಮಂತ್ರವನ್ನು ಹೇಳಿ. ನಿಮ್ಮ ಪ್ರಯತ್ನದ ಮೂಲಕ ನಾನಾ ಕೆಲಸಗಳು ಪೆಂಡಿಂಗ್ ಇರತಕ್ಕಂಥದ್ದು ಮ್ಯಾಕ್ಸಿಮಮ್ ಈ ದಿನ ಸಕ್ಸಸ್ ಆಗ್ತಕ್ಕಂಥದ್ದಿದೆ, ಶುಭವಾಗ್ತದೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗೆ ನೋಡಿ. ಕಟಕ ರಾಶಿಯವ್ರಿಗೆ ಭಾಳ ಮುಖ್ಯವಾಗಿ ಹಣಕಾಸು, ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಸಾಧ್ಯತೆ ಬರ್ತದೆ. ಹಾಗೂ ಖರ್ಚುಗಳು ಜಾಸ್ತಿ, ಸುಮ್ಮನೆ ಅನ್ನೆಸೆಸರಿಯಾಗಿ ಫ್ಯಾಮಿಲಿಗೋಸ್ಕರ ಖರ್ಚುಗಳು, ಕೆಲವೊಂದು ವಿಚಾರಗಳನ್ನು ತಗೊಂಡಾಗ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥಿರುತ್ತೆ. ಜೊತೆಗೆ ಸ್ವಲ್ಪ ಮಾತಿನ ಮೇಲೆ ತಾವು ಕಂಟ್ರೋಲ್ ಇಡ್ತಕ್ಕಂಥದ್ದು ಅಷ್ಟೇ ಒಳ್ಳೆಯದು. ಕೆಲವೊಂದು ಮಾತುಗಳು ಆದಿಯನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಈ ಕಟಕ ರಾಶಿಯವರಿಗೆ ಮಾಡುತ್ತೆ. ಮುಖ್ಯವಾಗಿರ್ತಕ್ಕಂಥದ್ದು, ನೀವು ಈ ದಿನ ಆರಂಭದಲ್ಲೇ 2 ಚಪಾತಿ, 1 ಅಥವಾ 2 ಚಪಾತಿಯನ್ನು ಹಸುಗಳಿಗೆ ಪ್ರದಾನವಾಗಿ ಕೊಟ್ಟು ಶಿವನ ಮಂದಿರವನ್ನು ಭೇಟಿ ಮಾಡಿ ಬರ್ತಕ್ಕಂಥ ಕೆಲಸವನ್ನು ಮಾಡಿ. ಹೊಸದಾಗಿ ಬಂಡವಾಳ ಮತ್ತೊಂದು ಈ ದಿನ ಸ್ವಲ್ಪ ತಪ್ಪಿಸ್ತಕ್ಕಂಥದ್ದು ಭಾಳ ಮುಖ್ಯ. ಸಿಂಹರಾಶಿಯ ಫಲಾಫಲ ಹೇಗೆ ಈ ದಿನ? ಅದೇನೋ ಹೇಳ್ತಾರಲ್ಲ, ಮುಟ್ಟಿದ್ದೆಲ್ಲ ಚಿನ್ನ. ಮೊದಲೇ ಪ್ರಾರಂಭದಲ್ಲಿ ಹಂತವಾಗಿ ನಾವು ನೋಡಿದಾಗ ನಷ್ಟ ಕಂಡರೂ ಅಥವಾ ಕಿರಿಕಿರಿ ಅಂತ ಬಂದರೂ, ಬಟ್ ಖಂಡಿತವಾಗಿ ದಿನ ಭಾಳ ಶುಭವಾಗ್ತದೆ. ಮೊದಲು ಸಮಸ್ಯೆಗಳು ಬಂದರೂ ಯಪ್ಪ ಈಗ ಆಗಬಹುದಾ ಅಂದರೂ ಕೂಡ ಅದು ಲಾಭವಾಗಿ ಪರಿಣಾಮವನ್ನು ಬೀರುತ್ತೆ. ಆರೋಗ್ಯ, ಸ್ನೇಹಿತರು, ತಂದೆಯಿಂದ, ಬಿಸ್ನೆಸ್ಸಿಂದ ಎಲ್ಲ ವಿಚಾರದಲ್ಲೂ ಸಿಂಹರಾಶಿಯವ್ರಿಗೆ ಅತ್ಯಂತ ಶುಭದ ಲಾಭವನ್ನು ಬರ್ತದೆ. ಖಂಡಿತ ಚೆನ್ನಾಗಿದೆ. ಹಾಗೆ ಲಾಭವೂ ಕೂಡ ಇರತಕ್ಕಂಥ ದಿನವಾಗ್ತದೆ, ತೊಂದರೆ ಇಲ್ಲ. ಕನ್ಯಾ ರಾಶಿಯ ಫಲಾಫಲ ಹೇಗೆ? ಆದಷ್ಟು ಕನ್ಯಾ ರಾಶಿಯ ಫಲವನ್ನು ನೋಡಿದಾಗ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು, ಕೋರ್ಟ್ ವಿಚಾರದಲ್ಲಿ ಅಥವಾ ತಮ್ಮ ಕೆಲಸಗಳ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಗುಡ್ಡಾಗ್ತದೆ. ತಂದೆ ಕಡೆಯಿಂದ ಹಣಕಾಸಿನ ವ್ಯವಸ್ಥೆಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಹಾಯವಾಗಿ ದೊರಕತಕ್ಕಂಥದ್ದು ಕೂಡ ಇದೆ.
ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಭಾಳ ಬುದ್ಧಿವಂತಿಕೆಯಿಂದ ಇದನ್ನ ಲಾಭವನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಇದೆ. ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಕೂಡ ಈ ಕನ್ಯಾ ರಾಶಿಯವರಿಗೆ ಲಭ್ಯತೆ ಇದೆ, ತೊಂದರೆ ಇಲ್ಲ. ಬಟ್ ಒನ್ ಥಿಂಗ್ ಏನಪ್ಪ, ಇದನ್ನು ಕನ್ಯಾ ರಾಶಿಯವ್ರಿಗೆ ಕಾಡ್ತಕ್ಕಂಥ ಸಮಸ್ಯೆ, ಯಾರೊಟ್ಟಿಗೂ ಬೆರೆಯೋದು ಸ್ವಲ್ಪ ಕಷ್ಟವಾಗುತ್ತೆ. ಸ್ವಲ್ಪ ಯಾವುದೇ ಕೆಲಸಗಳನ್ನು ತಾವೇ ಸ್ವತಃ ಮಾಡ್ಕೊಳ್ತಕ್ಕಂಥದ್ದು, ಇನ್ವಾಲ್ವ್ಮೆಂಟ್ ತಮ್ಮದೇ ಇರತಕ್ಕಂಥದ್ದು, ಇವೆಲ್ಲ ನಿಮಗೆ ಕಾಣ್ತಕ್ಕಂಥದ್ದಿರುತ್ತೆ. ಒಂದು ರೀತಿಯಾಗಿ ನಾವು ನೋಡ್ತಕ್ಕಂಥದ್ದು ಭಯದ ವಾತಾವರಣ, ಏನು ಅಯ್ಯೋ ಎಲ್ಲಿ ಏನಾಗ್ತದಪ್ಪ ಅಂತಕ್ಕಂಥ ಭಯದ ವಾತಾವರಣ ಇರುತ್ತೆ. ತೊಂದರೆ ಇಲ್ಲ, ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ, ಖಂಡಿತ ಶುಭವಾಗ್ತದೆ. ತುಲಾರಾಶಿಯ ಫಲಾಫಲ ಹೇಗೆ? ಖಂಡಿತ ತುಲಾರಾಶಿಯವರ ವಿಚಾರದಲ್ಲಿ ನಾವು ನೋಡಿದಾಗ ಸ್ವಲ್ಪ ಲಾಭದ ವಾತಾವರಣ ಇರ್ತದೆ. ಪ್ರಯಾಣಗಳು ಭಾಗ್ಯೋದಯದ ಕಾಲ, ಇದ್ದಕ್ಕಿದ್ದಾಗೆ ಯಾವುದಾದ್ರೂ ಒಂದು ಮೂಲಕ ಲಾಭ, ತಂದೆಯಿಂದ ಲಾಭ, ಹಿರಿಯರಿಂದ ಲಾಭವಾಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಯಾವುದಾದ್ರೂ ಒಂದು ಸಹಾಯ ಹಸ್ತ ನಿಮಗೆ ಲಭ್ಯವಾಗುತ್ತೆ. ಅಯ್ಯೋ ಏನೋ ಕಷ್ಟ ಇತ್ತಪ್ಪ, ಅಟ್ಲೀಸ್ಟ್ ಈ ಥರ ಆದರೂ ನನಗೆ ಸ್ವಲ್ಪ ಸಾಂತ್ವನ ಸಿಕ್ತು ಅಂತಕ್ಕಂಥದ್ದು ಮ್ಯಾಕ್ಸಿಮಮ್ ಬಂದುಬಿಡುತ್ತೆ. ತುಲಾರಾಶಿಯವ್ರಿಗೆ ಈ ವಿಚಾರದಲ್ಲಿ ಲಾಭ, ಆರೋಗ್ಯದ ವಿಚಾರದಲ್ಲೂ ಲಾಭ ಕೂಡ ಖಂಡಿತ ಇದೆ, ಶುಭವಾಗುತ್ತೆ. ನೀವು ಕೂಡ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಇನ್ನಷ್ಟು ಶುಭವಾಗ್ತದೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಸ್ವಲ್ಪ ಒತ್ತಡ, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, BP ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ತಂದೆಯೊಟ್ಟಿಗೆ ವಾಗ್ವಾದಗಳು ಬೇಡ. ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ, ತಾವು ಬಿಸ್ನೆಸ್ ಕ್ಷೇತ್ರದಲ್ಲೂ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಮುಖ್ಯವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನೀವು ಕೂಡ ಪ್ರಥಮವಾಗಿ ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಬಿಲ್ವಾರ್ಚನೆಯನ್ನು ಶಿವನಿಗೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ಓಂ ಶಿವಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ, ಈ ರೀತಿ ನೀವು 108 ಅಷ್ಟೋತ್ತರಗಳನ್ನು ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ, ಮರಿಬೇಡಿ ಇದನ್ನು. ಆತುರದ ನಿರ್ಧಾರ, ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅತೀ ಅವಶ್ಯಕ. ಧನುರಾಶಿಯ ಫಲಾಫಲ ಹೇಗೆ? ಸ್ವಲ್ಪ ಧನುರಾಶಿಯವ್ರಿಗೆ ವ್ಯಾವಹಾರಿಕವಾಗಿ ಲಾಭವನ್ನು ತರ್ತಕ್ಕಂಥ ದಿನ. ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಶುಭ, ವ್ಯಾವಹಾರಿಕವಾಗಿರ್ತಕ್ಕಂಥ ಶುಭ, ರಾಜಕೀಯವಾಗಿರ್ತಕ್ಕಂಥ ಸ್ನೇಹಿತರಿಂದ ಶುಭವಾಗ್ತಕ್ಕಂಥದ್ದು ಜಾಸ್ತಿ ಇದೆ. ಒಂದು ರೀತಿಯಾಗಿ ವಿಲ್ ಪವರ್ ಜಾಸ್ತಿ ಇರ್ತದೆ. ಧನುರಾಶಿಯವ್ರಿಗೆ ದಿನ ಶುಭ ಇರ್ತಕ್ಕಂಥದ್ದು. ನೀವು ಕೂಡ ಶಿವನ ಮಂತ್ರಗಳು, ಮೃತ್ಯುಂಜಯ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ, ಶುಭವಾಗ್ತದೆ. ಮಕರ ರಾಶಿ ನೋಡಿ, ಮಕರ ರಾಶಿಯವ್ರಿಗೆ ಇದ್ದಕ್ಕಿದ್ದ ಹಾಗೆ ಧನಾಗಮ, ಎಲ್ಲವೂ ಲೆಕ್ಕಾಚಾರದಲ್ಲೇ ಇರ್ತದೆ. ಇದ್ದೀರಾ ಮಕರ ರಾಶಿಯವ್ರು ನೋಡಿದ್ರೆ ವಿಪರೀತ ಕೋಪ ಕೂಡ, ಯಾವಾಗಲೂ ಏನು ಥಿಂಕಿಂಗು, ಈ ಕೆಲಸ ಆಗಲಿಲ್ಲ, ಯಾಕೆ ಇದನ್ನು ಕೆಲಸ ಇವತ್ತು ಮಾಡಲಿಲ್ಲ, ಒಂದು ಅಡ್ಮಿನಿಸ್ಟ್ರೇಷನ್ ಪವರ್ ಕೂಡ ಜೊತೆಗೆ ಇರ್ತದೆ. ಸ್ವಲ್ಪ ಕೆಲಸಗಾರರೊಟ್ಟಿಗೆ ಕಿರಿಕಿರಿಗಳು ಆಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಬಟ್ ಸ್ನೇಹಿತರೊಟ್ಟಿಗೆ ಸಂಬಂಧಗಳು ಸ್ವಲ್ಪ ಸಮಸ್ಯೆಗಳು ತರಬಹುದು. ಸ್ವಲ್ಪ ಅದರ ಬಗ್ಗೆ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಬಟ್ ಬುದ್ಧಿವಂತಿಕೆಯಿಂದ ಈ ದಿನ ಭಾಳ ಎಲ್ಲವೂ ಲೆಕ್ಕಾಚಾರದಲ್ಲಿರ್ತಕ್ಕಂಥದ್ದು. ಹಣದ ವ್ಯಾಮೋಹವಿರ್ತಕ್ಕಂಥ ದಿನ ಮಕರ ರಾಶಿ. ಸ್ವಲ್ಪ ಮಟ್ಟಿಗೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ BP ಜಾಸ್ತಿ, ಕೋಪ ಜಾಸ್ತಿ ಇರ್ತಕ್ಕಂಥ ಸಮಯವಾದ್ದರಿಂದ ಸ್ವಲ್ಪ ಮೆಡಿಟೇಷನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಈ ದಿನ ಭಾಳ ಎಕ್ಸ್ಪೆಷಲಿ ಓಂ ನಮಃ ಶಿವಾಯ ಶಿವಾಯ ಓಂ ಮಂತ್ರವನ್ನು ಹೇಳಿ ಯಾವುದೇ ಕೆಲಸಗಳಾಗಿರ್ಬೋದು, ಏನೇ ವಿಚಾರಗಳಲ್ಲಿ ನಿಮ್ಮ ರಿಯಾಕ್ಷನ್ಸು ಭಾಳ ಶುದ್ಧವಾಗಿ ಸಮಾಧಾನದಿಂದ ಇರಲಿ. ಖಂಡಿತ ಭಾಳ ಸಮಸ್ಯೆಯಿಂದ ದೂರ ಆಗಿಬಿಡ್ತೀರ. ಸಮಾಧಾನವೇ ಇದನ್ನ ಪ್ರಧಾನ ಅಂತ ಕೂಡ ನೋಡಿದ್ವಿ, ಅದನ್ನೇ ಮಾಡಿ, ಶುಭವಾಗ್ತದೆ. ಕುಂಭರಾಶಿಯ ಫಲಾಫಲ ತುಂಬ ಎನರ್ಜಿ ಇರ್ತದೆ. ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಭಾಳ ಶುಭವಾಗ್ತದೆ. ಕ್ರಿಯೇಟಿವಿಟಿ ಜಾಸ್ತಿ ಇರ್ತಕ್ಕಂಥ ಇದಾಗ್ತದೆ. ಯಾರು ಈ ಟ್ರೇಡಿಂಗು ವಿಚಾರದಲ್ಲಿದ್ದೀರೋ ಅವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭದ ದಿನ, ಲಾಟ್ರಿ ಹೊಡಿತಕ್ಕಂಥ ದಿನ. ಹಾಗಂತ ಗುರುಗಳು ಹೇಳ್ಬಿಟ್ರು ಅಂತ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಜಾತಕದಲ್ಲೂ ಕೂಡ ಭಾಳ ಮುಖ್ಯ. ಬಟ್ ಭಾಳ ಮುಖ್ಯ ಈ ದಿನ ಆ ತತ್ವ ಆಧಾರಿತವಾಗಿ ನಾವು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಆ ವಿಚಾರದಲ್ಲಿ ಸ್ವಲ್ಪ ಲಾಭ ಇದೆ, ಸ್ನೇಹಿತರಿಂದ ಲಾಭ ಇದೆ. ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಖಂಡಿತವಾಗಿ ಶುಭವಾಗ್ತದೆ. ಕುಂಭರಾಶಿಯವ್ರಿಗೆ ಖಂಡಿತ ಶುಭವಿದೆ. ಅದೇ ರೀತಿಯಾಗಿ ಮೀನರಾಶಿಯವರ ಫಲಾಫಲ ನೋಡಿ. ಮೀನರಾಶಿಯವರ ವಿಚಾರಕ್ಕೆ ಬಂದಾಗ, ಮೀನರಾಶಿಯವರು
ಹೆಚ್ಚಿನ ಸಮಾಧಾನವನ್ನು ತಗೊಳ್ತಕ್ಕಂಥ ದಿನ. ಯಾವುದೋ ಕೆಲಸಗಳು ಬೇಡ, ನಾನು ಆರಾಮಾಗಿರಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಮನೆಯವರೊಟ್ಟಿಗೆ ಬಾಂಧವ್ಯತೆ ಇರತಕ್ಕಂಥ ದಿನ ಕೂಡ ಆಗುತ್ತೆ. ಜೊತೆಗೆ ಯಾರು ಮೀನರಾಶಿಯಲ್ಲಿದ್ದೀರೋ ತಂದೆಯ ಆರೋಗ್ಯದ ವಿಚಾರವನ್ನು ತಗೊಳ್ತಕ್ಕಂಥದ್ದು, ವಿಚಾರಿಸ್ತಕ್ಕಂಥದ್ದು, ಹೇಗೆ ಯಾವ ರೀತಿ ಇದೆ, ಈ ಒಂದು ಮಾತುಕತೆಗಳು ನಡೀತಕ್ಕಂಥದ್ದಿರುತ್ತೆ. ಕುಟುಂಬದೊಟ್ಟಿಗೆ ಒಂದು ಸಾಂಗತ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ದಿನ ಮೀನರಾಶಿಯಲ್ಲಿರ್ತಕ್ಕಂಥವ್ರು. ಒಟ್ಟಾರೆಯಾಗಿ ನಿಮಗೂ ಕೂಡ ಸುಖದ ಭೋಜನ, ಶುಭ ಇರತಕ್ಕಂಥದ್ದು, ನೆಮ್ಮದಿ ಇರತಕ್ಕಂಥದ್ದು ಜಾಸ್ತಿ ಈ ದಿನ ತೋರಿಸುತ್ತೆ. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ನಾನು ಮೊದಲು ನಿಮಗೆ ಹೇಳಿದೆ, ಏನು ಇದು ದಿನ ಪೂರ್ವ ಪಾಲ್ಗುಡಿ ಅಂದರೆ 9:30ವರೆಗೂ ಇರುತ್ತೆ. ನೀವು ಮಾಡಬೇಕಾಗಿರ್ತಕ್ಕಂಥ ಏಕೈಕ ಕೆಲಸ, ನಿಮಗೆ ಯಾವುದಾದ್ರೂ ಮೊಕದ್ದಮೆಗಳು ಕೋರ್ಟ್ ಕಚೇರಿ ವಿಚಾರದಲ್ಲಿ ಎಲಸ್ಟೈಸ್ ಆಗ್ತಿದೆ, ನಾನು ಗೆಲ್ಲಕ್ಕಾಗ್ತಾ ಇಲ್ಲ ಅಂತಕ್ಕಂಥವ್ರು ಇರ್ಬೋದು, ಅಥವಾ ನನಗೆ ಗೆಲುವು ಇನ್ನೂ ತುಂಬ ದೂರ ಇದೆ ಗುರುಗಳೇ ಅಂತಕ್ಕಂಥವ್ರು, ಇದರಲ್ಲಿ ಗೆಲ್ಲಬೇಕು ಅಂತಕ್ಕಂಥವ್ರು ಕೇವಲ ಈ 9:30 ಅಂದರೆ ಈ ದಿನ ಪೂರ್ವ ಪಾಲ್ಗುಡಿ ಇರ್ತಕ್ಕಂಥ ನಕ್ಷತ್ರದ ದಿನ ಭಾನುವಾರದಂದು ಕೇವಲ ಹೊಂಗೆ ಎಲೆಯನ್ನು ತಗೊಂಬಂದು ನಿಮ್ಮ ಬಳಿಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಕಪಾಟಲ್ಲೋ ಅಥವಾ ನಿಮ್ಮ ಒಂದು ಕಿಸೆಯಲ್ಲೋ ಎಲ್ಲಾದರೂ ಇಟ್ಕೋಬೋದು. ಎಷ್ಟು ಗುರುಗಳೇ? 6 ತಗೊಂಬನ್ನಿ. ಒಣಗದ ಕೂಡಲೇ ಅದನ್ನು ಸ್ವಲ್ಪ ದಿನಗಳ ಕಾಲ ಎಕ್ಸ್ಟೆಂಡ್ ಆಗಿ ಇಟ್ಕೋಬೇಕು. ನಂತರದಲ್ಲಿ ಸ್ವಲ್ಪ ನೀರಲ್ಲಿ ವಿಸರ್ಜನೆಯನ್ನು ಮಾಡಿ ನಿಮ್ಮ ಕೇಸೆಲ್ಲ ಗೆಲ್ಲಾದಮೇಲೆ. ಖಂಡಿತ ಇದೊಂದು ವಿಶೇಷವಾಗಿರತಕ್ಕಂಥ ಪರಿಹಾರ. ನಿಮ್ಮ ಮೊಕದ್ದಮೆಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ, ಮ್ಯಾಕ್ಸಿಮಮ್ ಗುಡ್ ಆಗ್ತಕ್ಕಂಥದ್ದಿರುತ್ತೆ, ಶುಭವಾಗ್ತದೆ ಕೂಡ. ಸ್ನೇಹಿತರೆ, ಮಾನಸಿಕವಾಗಿ ಹಿಂಸೆ ಆಗ್ತದೆ. ಯಾವುದೇ ಕೆಲಸಗಳು ಒಬ್ಬೊಬ್ಬರು ಡಿಪ್ರೆಷನ್ ಹೋಗ್ತಕ್ಕಂಥದ್ದು, ಜೊತೆಗೆ ಯಾವ ಕೆಲಸ ಮಾಡೋಕ್ಕೂ ಮೂಡು ಬರಲ್ಲ ಅಂದಾಗ ಮನಸ್ಥಿತಿ ಈಸ್ ಮೋರ್ ಇಂಪಾರ್ಟೆಂಟ್. ಆ ಮನಸ್ಥಿತಿಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಚಂದ್ರ. ಈ ಚಂದ್ರ ಇನ್ಬ್ಯಾಲೆನ್ಸ್ ಇದ್ದಾಗ ಡಿಪ್ರೆಷನ್ಸ್ ಮೋಡ್ ಇರುತ್ತೆ, ಕೋಪವಾಗ್ತದೆ, ಅಥವಾ ಕೆಲಸ ಮಾಡೋದಕ್ಕೂ ಯಾವುದಕ್ಕೂ ಮನಸ್ಸು ಬರೋದು ಕಷ್ಟ. ಆ ಮನಸ್ಸನ್ನು ಸುಸ್ಥಿರವಾಗಿಡಲಿಕ್ಕೆ ನೋಡಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ಕ್ರಿಸ್ಟಲನ್ನು ಧಾರಣೆಯನ್ನು ಮಾಡ್ಕೋಬೇಕು. ಈ ಸ್ಫಟಿಕ ಮೂನ್ ಕ್ರಿಸ್ಟಲ್ಸ್ ಕೂಡ ಅಂತ ಕರೀತೀವಿ. ಮ್ಯಾಕ್ಸಿಮಮ್ ಏನಾಗ್ತದೆ, ಇದರಿಂದ ನಿಮ್ಮ ಮನಸ್ಥಿತಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ, ಸುಸ್ಥಿರತೆಯನ್ನು ಕಾಪಾಡುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.